ಸರ್ ನಿಂತ್ಕೋಬೇಕು ತಾನೆ ಅವ್ರಿಗೆ. ನಾನು ಕಟ್ಟಲ್ಲ, ನಾನು LICದು ನಿಜವಾಗ್ಲೂ ಪ್ರಾಣ ಕಳ್ಕೋಬೇಕು ಸರ್, ನಿಜವಾಗ್ಲೂ ಪ್ರಾಣ ಕಳ್ಕೋಬೇಕು. ಬೇಡ, ಈ ಚಿತ್ರಹಿಂಸೆ ಬೇಡ, ನಿಜವಾಗ್ಲೂ ಪ್ರಮಾಣಾಗ್ಲೂ ಬೇಡ ಸರ್. ಯಾಕೆ ಸರ್ ಹಿಂಗಂತೀರ? ಹಂಗಲ್ಲ ಅನ್ಬಾರ್ದು. ಪ್ರಮಾಣಾಗ್ಲೂ ಕೇಳಿ ವೀರೇಂದ್ರ ಹೆಗಡೆಯರಿಂದ ಕೇಳಿ ವೀರೇಂದ್ರ ಹೆಗಡೆಯರು ಧರ್ಮಸ್ಥಳ ಧರ್ಮ ಇದ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ ಸರ್, ಅಲ್ವಾ ಸರ್? ಇವತ್ತು ಅವರಿಂದ ಪ್ರಾಣ ಕಳ್ಕೋ ಪರಿಸ್ಥಿತಿ ನಮ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ. ನಿಮ್ಗಳಿಗೋಸ್ಕರ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು, ಹಂಗೆಲ್ಲ ಯೋಚನೆ ಮಾಡಬಾರ್ದು. ಲೆಕ್ಕ ಕೇಳಿದ್ರೆ ಸರ್ ಇದು ಬಿಡೋದಿಲ್ಲ ಯಾವುದೇ ಕಾರಣ. ಯಾರು ಏನೇ ಮಾಡಿದ್ರು ಯಾರು ಅಲ್ಲಿ ಸಾಕೊಂಡವ್ರಲ್ಲ ಅವ್ರ ಹುಲಿ ನಾಯಿಗಳು, ರೌಡಿಗಳ ಅವರು? ನಾಯಿಗಳು ಸಾಕೋರಲ್ಲ ಸರ್, ಈ ಲೇಡೀಸ್ ಬಿಡ್ತಾರೆ. ಧರ್ಮಸ್ಥಳ ಸಂಘ ತೀರ್ಸಕ್ ಆಗ್ಲಿಲ್ಲ, ಅದಕ್ಕೆ ತಿರ್ಗಾ ಮೈಕ್ರೋ ಫೈನಾನ್ಸ್ ಕೈ ಹಾಕ್ತೇವೆ ಸರ್ ನಾನು. 12ನೇ ತಾರೀಕು ಕಟ್ಬೇಕಾಗಿತ್ತು, ನಾನು ಕಟ್ಟಕ್ಕಾಗಲ್ಲ ಸ್ವಾಮಿ ಯಾವುದೇ ಕಾರಣಕ್ಕೂ. ಧರ್ಮಸ್ಥಳ ಸಂಘನು ಆಯ್ತು 20ನೇ ತಾರೀಕು ಕಟ್ಬಿಡಿ ಅಂತ ಹೇಳ್ಬಿಟ್ಟು. ಆದ್ರೆ ಧರ್ಮಸ್ಥಳ ಸಂಘದಲ್ಲಿ ಹಂಗೆಲ್ಲ ಕೇಳಲ್ವಾ? ಧರ್ಮಸ್ಥಳದ ಸಂಘದಲ್ಲಿ ಯಾವುದೇ ಕಾರಣಕ್ಕೂ ಕೇಳಲ್ಲ ಸರ್ ಸ್ವಾಮಿ. ಈಗ 10 ವರ್ಷದಿಂದ ಸೀನಿಯರ್ ನಾವು ಸ್ವಾಮಿ ಧರ್ಮಸ್ಥಳ ಸಂಘಕ್ಕೆ. ಧರ್ಮಸ್ಥಳದಲ್ಲಿ 10 ವರ್ಷದಿಂದ ಸೀನಿಯರ್ ಸ್ವಾಮಿ. ಎಲ್ಲಾ ಕಟ್ಕೊಂಡ್ ಬಂದಿದ್ದೀವಿ, ಒಂದೇ ಒಂದು ಕಂತು ಮಿಸ್ ಮಾಡಿಲ್ಲ ಸ್ವಾಮಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ನಾವು ಇಲ್ಲಿ ನಾಗಮಂಗಲ ತಾಲೂಕು ಬೆಳ್ಳೂರಿಂದ ಫೋನ್ ಮಾಡ್ತಾ ಇರೋದು. ನಾಗಮಂಗಲ ತಾಲೂಕು ಬೆಳ್ಳೂರು, ಹೇಳಿ ಸರ್. ಏನ್ ಸರ್ ಇದು ಇಲ್ಲೇ ಕೇಳಿ ಈ ವಾರ ಕಟ್ಟಕ್ಕೆ ಒಂದು ಇದು ಮಾಡಿದೆ, ಯಾವುದೇ ಕಾರಣಕ್ಕೂ ಈ ಸರಿ ಕಟ್ಟಕ್ ಆಗಲ್ಲ ಅಂತ ಅನ್ಬಿಟ್ಟು. ಧರ್ಮಸ್ಥಳ ಸಂಘತ್ತು ಸರ್ ಏನ್ ಮಾಡಿದ್ರು ಬಿಡ್ಲಿಲ್ಲ. ಏನ್ ಮಾಡಿದ್ರು ಈಗ ಇದು ನಿಮ್ಮ ಬ್ಯಾಂಕ್ ಅಕೌಂಟ್ ಸೀಜ್ ಆಯ್ತದೆ, ಒಂದು ಇದಾಯ್ತದೆ ಸರ್. ದುಡ್ಡು ಒಂದು ಇಲ್ಲೇ ಕೇಳಿ ತೋಟ ಬಗ್ಗೆ ಆಗ್ತೆ, ಅದಕ್ಕೋಸ್ಕರ ತೋಟ ಬಗ್ಗೆ ಆಗ್ತೆ ಎಲ್ಲಾ ಮಾಡ್ಬಿಟ್ಟೆ ಸರ್. ಕೊನೆಗೆ DC ಅರ್ಜಿ ಬರ್ದಾಗ್ತೆ, ಕೊನೆಗೆ ಕುಮಾರಸ್ವಾಮಿ ಅವ್ರಿಗೆ ಅರ್ಜಿ ಬರ್ದಾಗ್ತೆ, ಏನು ಉತ್ತರ ಬರ್ಲಿಲ್ಲ ಸರ್. ಆಯ್ತು ಸರ್. ಈಗ ಏನ್ ಕೇಳ್ತಾ ಇದ್ರೆ ಅವರು? ಎಷ್ಟು ಲಕ್ಷ ತಗೊಂಡಿದ್ರಿ ಸರ್? 1.5 ಲಕ್ಷ ತಗೊಂಡಿದ್ದೆ. 1.5 ಲಕ್ಷದಲ್ಲಿ ಈಗಾಗಲೇ 53 ಕಂತು ಕಟ್ಬಿಟ್ಟಿದ್ದೀನಿ ಸರ್ ಇವಾಗ. ಆಯ್ತು. 53 ಕಂತು ಅಂತ ಅಂದ್ರೆ 1250 ರೂಪಾಯಿ ನಂಗೆ, 1450 ರೂಪಾಯಿ ನಂಗೆ ಕಟ್ಬಿಟ್ಟಿದ್ದೀನಿ ಸರ್. 1650 ರೂಪಾಯಿ ಸರ್. LIC ಸೇರಿ 1650 ರೂಪಾಯಿ ನಂಗೆ ಕಟ್ಬಿಟ್ಟಿದ್ದೀನಿ ಸರ್. LICದು ಸೇರಿ? ಆಯ್ತು. LIC ಸೇರಿ 1650 ರೂಪಾಯಿ ನಂಗೆ 50 ಲಕ್ಷ ಕಂತು ಕಟ್ಟಿದ್ದೀನಿ ಸರ್. ಸ್ವಲ್ಪ ಟೈಮ್ ಕೊಡಿ ನನಗೆ. ನಾನು ಇವಾಗ ಸ್ವಲ್ಪ ಕೆಟ್ಟೋಗಿದ್ದೀನಿ, ಒಂಚೂರು ಏನೂ ಇಲ್ಲ, ಬರೀ ರೈತರು ಇದರಲ್ಲಿ ನಾನು ಜೀವನ ಮಾಡಬೇಕು ಅಂತ ಅನ್ಬಿಟ್ಟು ಎಷ್ಟೋ ಕೇಳ್ತಿದ್ರು, ನಮ್ಗೆ ಇದು ಮಾಡ್ತಾ ಇಲ್ಲ ಸರ್. ಏನೇ ಮಾಡಿದ್ರು ಇದು ಮಾಡ್ತಾ ಇಲ್ಲ. ಬೀಗ ಹಾಕ್ತೀವಿ ಅಂತ ಅಂತಾರೆ. ಆಗ್ಲೂ ಒಂದ್ಸರಿ ಬೀಗ ಹಾಕಿದ್ರು ಸರ್, ಆಗ್ಲೇ 1-2 ಕಂತು ಕಟ್ಟಿದ್ದಿಲ್ಲ, ಬೀಗ ಹಾಕಿದ್ರು. ಎಲ್ಲಿಗೆ ಬೀಗ ಹಾಕಿದ್ರು? ಮನೆಗೆ ಬೀಗ ಹಾಕ್ಬಿಟ್ಟಿದ್ರು. ಅವಾಗ ಮನೆದು ಫೋಟೋ ವಿಡಿಯೋ ಇದೆಯಾ ಅವ್ರು ಬೀಗ ಹಾಕಿದ್ದು? ಇಲ್ಲ ಸರ್, ಮನೆ ಫೋಟೋ ವಿಡಿಯೋ ತೆಗಿಸ್ಕೊಳ್ಳಿಲ್ಲ, ತಿರ್ಗಾ ತಗೊಂಡ್ ಕಟ್ಬಿಟ್ಟೆ ಸರ್ ನಾನು. ಆಯ್ತು. ಈಗ ಮತ್ತೆ ಬೀಗ ಹಾಕ್ತಾರಂತ? ತಿರ್ಗಾ ಬೀಗ ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಹಾಕ್ಲಿ, ಇಮಿಡಿಯೇಟ್ ನನಗೊಂದು ಫೋನ್ ಮಾಡಿ. ಅವ್ರು ಬೀಗ ಹಾಕಿದ್ರೆ ನನಗೆ ಫೋನ್ ಮಾಡಿ. ನೀವು ನಿಂತ್ಕೋಬೇಕು ತಾನೆ ಅವ್ರಿಗೆ. ನಾನು ಕಟ್ಟಲ್ಲ, ನಾನು LICದು ಪ್ರಾಣ ಕಳ್ಕೋಬೇಕು ಸರ್, ನಿಜವಾಗ್ಲೂ ಪ್ರಾಣ ಕಳ್ಕೋಬೇಕು. ಬೇಡ, ಈ ಚಿತ್ರಹಿಂಸೆ ಬೇಡ, ನಿಜವಾಗ್ಲೂ ಪ್ರಮಾಣಾಗ್ಲೂ ಬೇಡ ಸರ್. ಯಾಕೆ ಸರ್ ಹಿಂಗಂತೀರ? ಹಂಗಲ್ಲ ಅನ್ಬಾರ್ದು. ಪ್ರಮಾಣಾಗ್ಲೂ ಕೇಳಿ ವೀರೇಂದ್ರ ಹೆಗಡೆಯರಿಂದ ಕೇಳಿ ವೀರೇಂದ್ರ ಹೆಗಡೆಯರು ಧರ್ಮಸ್ಥಳ ಧರ್ಮ ಇದ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ ಸರ್, ಅಲ್ವಾ ಸರ್? ಇವತ್ತು ಅವರಿಂದ ಪ್ರಾಣ ಕಳ್ಕೋ ಪರಿಸ್ಥಿತಿ ನಮ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ. ನಿಮ್ಗಳಿಗೋಸ್ಕರ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು, ಹಂಗೆಲ್ಲ ಯೋಚನೆ ಮಾಡಬಾರ್ದು. ಈಗ ಎಷ್ಟು ಲಕ್ಷ ಕಟ್ಬೇಕು ಈಗ ಮತ್ತೆ ಅವ್ರಿಗೆ? ಈಗ ನೋಡಿ ಸರ್, ಈಗ 150 ಕಂತು ಸರ್. ನಾನು ಇವಾಗ 1650 ರೂಪಾಯಿ ಕಟ್ತಾ ಇದ್ದೀನಿ. 1.5 ಲಕ್ಷ ಲೋನ್ ತಗೊಂಡಿರೋದು. ಈಗ 53 ಕಂತು ಕಟ್ಬಿಟ್ಟಿದೀನಿ ಸರ್ ಇವಾಗ. ಒಟ್ಟು ಎಷ್ಟಾಯ್ತು ಅಲ್ಲಿಗೆ? ಈಗ ಒಟ್ಟು ಲೆಕ್ಕ ಹಾಕಿ ಸರ್, ಅಲ್ಲಿ 150 ಕಂತು ಹೇಳಿ. ಇಷ್ಟು ಲಕ್ಷ ಆಯ್ತು, ಇಷ್ಟು ಕಂತು ಕಟ್ಟಿದೀನಿ, ಇಷ್ಟು ಇನ್ಶೂರೆನ್ಸ್ ಹೋಗಿದೆ, LICಗೆ 10 ವರ್ಷ ಅದು ಏನು ಮೆಸೇಜ್ ಬರಲ್ಲ, ಏನೋ ಬರಲ್ಲ ಸರ್ ನಮ್ಗೆ. ಒಂಚೂರು ಮೆಸೇಜ್ ಬರಲ್ಲ ಯಾವುದೇ ಕಾರಣಕ್ಕೂ. LIC ಕಟ್ಟಿರೋದು ಏನು ಮೆಸೇಜ್ ಬರಲ್ಲ, ಏನು ಬರೋದಿಲ್ಲ. ಅದನ್ನ ಕಟ್ಟಿಸ್ಕೊತಾವ್ರೆ. 250 ರೂಪಾಯಿ ಅದಕ್ಕೆ ಕಟ್ತಾ ಇದೀನಿ ಸರ್. 250 ರೂಪಾಯಿ ಅದಕ್ಕೆ ಕಟ್ತಾ ಇದೀನಿ. ಮೆಸೇಜ್ ಬಂದಿಲ್ಲ ಅಂದ್ರೆ ಅದು ಹೆಂಗ್ ಕಟ್ಟಿಸ್ಕೊಂಡು ಹೋಗ್ತಾರೆ ಅವರು? ಏನ್ ಮಾಡೋದು ಸರ್ ನಾವು? ಯಾಕೆ ಹೇಳ್ತಾ ಇಲ್ಲ ನೀವು? ನಿಮ್ ದುಡ್ಡು ಎಷ್ಟಿದೆ ಏನು ಅಂತ ಯಾಕೆ ಕೇಳಲ್ಲ ನೀವು?
ಸರ್ ನಾವು ಬಡವರು ಯಾವುದೇ ಕಾರಣಕ್ಕೂ SC ಜನ ಸರ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ಇದನ್ನ ಯಾವುದೇ ಕಾರಣಕ್ಕೂ ತಾಳಲ್ಲ ಸರ್ ನಿಜವಾಗ್ಲೂ. ಈಗ ಆಯ್ತು ಸರ್, ಇವಾಗ SC ಜನ ಲೋನ್ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಮನ್ನಾ ಅಂತ ನಾವು ಮಾಡಕ್ ಆಯ್ತದ ಸರ್, ಏನೇ ಮಾಡಿದ್ರು. ಈಗ ಇಲ್ಲಿ ಹೇಳ್ತೀನಿ ಕೇಳಿ, ಧರ್ಮಸ್ಥಳ ಸ್ವಾಮಿಗೆ ಹಿಂದೂ ಧರ್ಮಕ್ಕೆ ಸೇರಿದವರೇ ಅಲ್ಲ ನಿಜವಾಗ್ಲೂ ಅಲ್ಲ ಸರ್, ಹಿಂದೂ ಧರ್ಮಕ್ಕೆ ಸೇರೋರು ಸರ್ ಅವರು. ನೀವೇ ಯೋಚನೆ ಮಾಡಿ ಸ್ವಾಮಿ, ಹಿಂದೂ ಧರ್ಮಕ್ಕೆ ಸೇರೋರು ಅವರು ಯಾವ್ದೇ ಕಾರಣ. ಆಯ್ತು, ಈಗ ಸಾಲ ತಗೊಂಡಿದ್ರಲ್ವಾ, ಸಾಲ ಕಟ್ಟೋದು ನಿಮ್ ಜವಾಬ್ದಾರಿ, ಎಲ್ರೂ ಜವಾಬ್ದಾರಿ ಹೌದು. ಆದ್ರೆ ಸಾಲಕ್ಕೆ ನೀವು ಲೆಕ್ಕ ಯಾಕೆ ಕೇಳ್ತಾ ಇಲ್ಲ? ಲೆಕ್ಕ ಕೇಳಿದ್ರೆ ಸಾರ್ ಇಲ್ಲಿ ಬಿಡೋದಿಲ್ಲ ಯಾವ್ದೇ ಕಾರಣ. ಯಾರು ಏನೇ ಮಾಡಿದ್ರು ಯಾರು ಅಲ್ಲಿ ಸಾಕೊಂಡವ್ರಲ್ಲ ಅವ್ರ ಹುಲಿ ನಾಯಿಗಳು, ರೌಡಿಗಳ ಅವರು? ನಾಯಿಗಳು ಸಾಕೋರಲ್ಲ ಸಾರ್, ಈ ಲೇಡೀಸ್ ಬಿಡ್ತಾರೆ. ಲೇಡೀಸ್ ಬಿಡ್ತಾರ? ಲೇಡೀಸ್ ಬಿಡ್ತಾರೆ. ಕೇಳಿ ಅಂತ ಅಂದ್ಬಿಟ್ಟು ಲೇಡೀಸ್ ಬಿಡ್ತಾರೆ. ಲೇಡೀಸು ಮನೆ ಬಾಕ್ಲಿಗೆ ಬಂದು ಕೂತ್ಕೊಳ್ಳೋದು. ನಾಯಿಗಳವು ಇವ್ರೆ ಧರ್ಮಸ್ಥಳ ಸ್ವಾಮೀಜಿ ಸಾಕಿರೋ ನಾಯಿಗಳು. ಈಗ ನೀವು ಇನ್ಮೇಲೆ ಬಂದಾಗ ನಿಮ್ಮ ಹತ್ರ ಮೊಬೈಲ್ ವಿಡಿಯೋ ಮಾಡಕ್ಕಾಗಲ್ವಾ? ವಿಡಿಯೋ ರೆಕಾರ್ಡ್ ಮಾಡಕ್ಕಾಗಲ್ವಾ? ವಿಡಿಯೋ ಸರ್ ರೆಕಾರ್ಡ್ ಮಾಡಕ್ ಬರ್ತದೆ. ವಿಡಿಯೋ ಇದು ಈಗ ಇನ್ನೊಂದು ಈ ವಾರ ಕಟ್ಟಕ್ಕಿಲ್ಲ ಅಂತ ಇದು ಮಾಡ್ತೀನಿ ಸರ್. ಏನಾದ್ರು ಮನೆ ಬಾಕ್ಲಿಗೆ ಬರ್ತಾರೆ, ನೀವು ವಿಡಿಯೋ ಮಾಡಿ ಕಳಿಸ್ತೀನಿ ಸರ್. ಯಾವುದೇ ವಿಡಿಯೋ ಮಾಡಿ ಕಳಿಸಿ. ಆಗ್ಲಿಲ್ಲ ಅಂದ್ರೂ ಕೂಡ ಫೋನ್ ಮಾಡ್ಬಿಟ್ಟು ಇಡಿ, ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ಅವ್ರು ಏನ್ ಸರ್, ಈ ಮೈಕ್ರೋ ಫೈನಾನ್ಸ್ ಒಂದು ಕಾಯ್ದ, ಅದ್ರೇನು ಒಂದ್ 4,000 ರೂಪಾಯಿ ಕಟ್ಬೇಕು ಸರ್ ತಿಂಗಳಿಗೆ. ಆಯ್ತು, ಮೈಕ್ರೋ ಫೈನಾನ್ಸ್ ಯಾಕೆ ತಗೊಂಡ್ರಿ ನೀವು? ಯಾಕೆ ತಗೊಂಡ್ರಿ ಮೈಕ್ರೋ ಫೈನಾನ್ಸ್ ನ? ಧರ್ಮಸ್ಥಳ ಸಂಘ ತಗೊಂಡಿದ್ರಲ್ಲ ನೀವು, ಮತ್ತೆ ಆ ಫೈನಾನ್ಸ್ ಯಾಕೆ ತಗೊಂಡಿರಿ? ಸರ್ ಅದು ಯಾಕೆ ಅಂದ್ರೆ ಇದನ್ನ ತೀರ್ಸಕ್ ಆಗ್ತಿಲ್ಲ ಸರ್. ಯಾವ್ದು ಹೇಳಿ, ಇದು ಮೈಕ್ರೋ ಫೈನಾನ್ಸ್ ಐತೆ, ಇದು ಧರ್ಮಸ್ಥಳ ಸಂಘ ಐತಲ್ಲ, ಧರ್ಮಸ್ಥಳ ಸಂಘ ತೀರ್ಸಕ್ ಆಗ್ಲಿಲ್ಲ, ಅದಕ್ಕೆ ತಿರ್ಗಾ ಮೈಕ್ರೋ ಫೈನಾನ್ಸ್ ಕೈ ಹಾಕ್ತೇವೆ ಸರ್ ನಾನು. ಓಕೆ. ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಅಲ್ಲಿ ಎಷ್ಟು ಲಕ್ಷ ತಗೊಂಡಿದ್ರಾ? ಮೈಕ್ರೋ ಫೈನಾನ್ಸ್ ಅಲ್ಲಿ ಸರ್ ಒಂದ್ 70,000 ರೂಪಾಯಿ ತಗೊಂಡಿದೆ. ತಿಂಗಳು ಕಟ್ಟದ, ವಾರ ಕಟ್ಟದ? ತಿಂಗಳು ಕಟ್ಟೋದು ಸರ್, ತಿಂಗಳು ಕಟ್ಟೋದು. ಅವ್ರದ್ದೇನಂತ ಹಿಂಸೆ ಇಲ್ಲ? ಹಿಂಸೆ ಅಂತ ಸರ್, ಈ ವಾರ ಈ ತಿಂಗಳು ಕಟ್ಟಕ್ಕೆ ಆಗಲ್ಲ ಅಂತ ಅಂದೆ. ಈ ತಿಂಗಳು ಯಾವಾಗ ಈಗ 12ನೇ ತಾರೀಕು ಕಟ್ಟಬೇಕಾಗಿತ್ತು ನಾನು. 12ನೇ ತಾರೀಕು ಕಟ್ಟಬೇಕಾಗಿತ್ತು, ನಾನು ಕಟ್ಟಕ್ಕಾಗಲ್ಲ ಸ್ವಾಮಿ ಯಾವುದೇ ಕಾರಣಕ್ಕೂ. ಧರ್ಮಸ್ಥಳ ಸಂಘನು ಆಯ್ತು 20ನೇ ತಾರೀಕು ಕಟ್ಬಿಡಿ ಅಂತ ಹೇಳ್ಬಿಟ್ಟು. ಆದ್ರೆ ಧರ್ಮಸ್ಥಳ ಸಂಘದಲ್ಲಿ ಹಂಗೆಲ್ಲ ಕೇಳಲ್ವಾ? ಧರ್ಮಸ್ಥಳದ ಸಂಘದಲ್ಲಿ ಯಾವುದೇ ಕಾರಣಕ್ಕೂ ಕೇಳಲ್ಲ ಸರ್, ಏನೇ ಮಾಡಿದ್ರು ಕೇಳೋದಿಲ್ಲ ಯಾವುದೇ ಕಾರಣಕ್ಕೂ. ನೋಡಿ, ಜನಗಳಿಗೆ ಉದ್ಧಾರ ಮಾಡಕ್ಕೆ ಹುಟ್ಟಿರೋ ಸಂಘ ಅಂತ ಹೇಳ್ತಾರೆ, ಮತ್ತೆ ಅದನ್ನ ಯಾವುದು ಸರ್ ಧರ್ಮಸ್ಥಳ ಸಂಘ ಸರ್ ಅಲ್ಲ ಸ್ವಾಮಿ, ಜನಗಳಿಗೆ ಉದ್ಧಾರ ಮಾಡಕ್ ಹೊಂಟಿರೋ ಸ್ವಾಮಿ. ಈಗ ಲೆಕ್ಕ ಹಾಕ್ಬಿಡಿ ಸ್ವಾಮಿ, ನೀವು 40% ಬಡ್ಡಿ ತಗೋತಾರೆ. ಹೆಂಗೆ ಹೋದ್ರು ನೀವ್ ಏನೇ ಮಾಡಿದ್ರು, ಈಗ ನಂದು ಇದು ಕಂತ್ ಲೆಕ್ಕ ಹಾಕ್ಬಿಡಿ. ಕಂತ್ ಲೆಕ್ಕ ಹಾಕ್ಬಿಡಿ ಸ್ವಾಮಿ. ಕಂತ್ ಲೆಕ್ಕ ಹಾಕಿದ್ರು ಕರೆಕ್ಟಾಗಿ 40% ಬೀಳ್ತದೆ ಸ್ವಾಮಿ. ಅವರು 40% ಬಡ್ಡಿ ಬೀಳುತ್ತಾ, ಅಥವಾ ದುಡ್ಡನ್ನ ಇನ್ಶೂರೆನ್ಸ್, PRK ಬಾಂಡು ಆ ಥರದ ಏನಾದ್ರು ಮುರ್ಕೊಳ್ತಾ ಇದಾರ? ಅಲ್ವಾ ಸ್ವಾಮಿ, 14% ಬಡ್ಡಿ ಬೀಳ್ತದೆ, ನೀವು ಕಟ್ಟಿ ತೀರಿಸಬೇಕಾದ್ರೆ ಅಂತ ಹೇಳ್ತಾರೆ ಸ್ವಾಮಿ. ಈಗ ಒಂದ್ ಕೆಲಸ ಮಾಡಿ ಯಜಮಾನ್ರೆ, ನಿಮ್ಮ ಹೆಸರು ಏನು ಹೇಳಿ? ನನ್ನ ಹೆಸರು ಸೋಮಶೇಖರ್ ಅಂತ ಸರ್. ಸೋಮಶೇಖರ್. ನಿಮ್ಗೆ ಹೆಂಡತಿ ಮಕ್ಕಳು ಯಾರು ಇಲ್ವಾ? ಹೆಂಡತಿ ಮಕ್ಳೆಲ್ಲ ಅವ್ರೆ ಸರ್. ಒಬ್ಬನಿಗೆ 2nd ಇಯರ್ PUC ಡಿಪ್ಲೊಮಾ ಓದಿಸ್ತಾ. ಆಯ್ತು ಇಲ್ಲಿ ಈಗ ಯಜಮಾನ್ರೆ, ಎಲ್ಲಾ ದುಡ್ಡನ್ನು ಲೆಕ್ಕ ಹಾಕ್ಬಿಟ್ಟು ನನ್ಗೆ ನೀವು ನಾಳೆ ಫೋನ್ ಮಾಡ್ಬೇಕು. ನಿಮ್ ನಂಬರ್ ನಾನು ಇಟ್ಕೋತೀನಿ, ನೀವು ನನಗೆ ಫೋನ್ ಮಾಡ್ಬೇಕು. ಎಲ್ಲಾ ದುಡ್ಡು ಪಿನ್ ಸಮಯ ಅದು ಧರ್ಮಸ್ಥಳದ್ದು ಇದು ಐತೆ, ಅದು ಫಸ್ಟ್ ಲೋನ್ ಕೊಟ್ಟಿದ್ರಲ್ಲ, ಇದನ್ನು ತಗೊಬಿಟ್ಟಿದ್ದೀನಿ. ಯಾವ್ದು ಅದು ಇದು ಇಟ್ಕೊಟ್ರಲ್ಲ, ಅದು ಸೋಲಾರ್ ಫೈನಾನ್ಸ್ ಒಂದು, ಅದನ್ನು ತಗೊಬಿಟ್ಟಿದ್ದೀನಿ ಸ್ವಾಮಿ. ನಾನು DC ಗೋಲ್ಜಿ ಬಂದೆ, ಮಂಡ್ಯ DC ಗೋಲ್ಜಿ. ನಿಮ್ಗೆ ಕಟ್ಟಕ್ ಆಗಲ್ಲ ಅಂದ್ಮೇಲೆ ಯಾಕೆ ತಗೊಂಡ್ರಿ ಅದನ್ನೆಲ್ಲ ನೀವು? ಅಯ್ಯೋ, ಏನ್ ಮಾಡೋದು ಸ್ವಾಮಿ, ಏನ್ ಮಾಡಕ್ ಆಯ್ತದೆ ಬುದ್ಧಿ. ಫಸ್ಟ್ ಯಾವ ಲೋನ್ ತಗೊಂಡ್ರಿ ನೀವು ಸ್ವಾಮಿ? ಈಗ 10 ವರ್ಷದಿಂದ ಸೀನಿಯರ್ ನಾವು ಸ್ವಾಮಿ. ಧರ್ಮಸ್ಥಳ ಸಂಘಕ್ಕೆ ಧರ್ಮಸ್ಥಳದಲ್ಲಿ 10 ವರ್ಷದಿಂದ ಸೀನಿಯರ್ ಸ್ವಾಮಿ. ಎಲ್ಲಾ ಕಟ್ಕೊಂಡ್ ಬಂದಿದ್ದೀವಿ, ಒಂದೇ ಒಂದ್ ಕಂತು ಮಿಸ್ ಮಾಡಿಲ್ಲ ಸ್ವಾಮಿ. ಓಕೆ. ಯಾವ್ದೇ ಕಾರಣಕ್ಕೂ ಒಂದೇ ಒಂದ್ ಕಂತು ಮಿಸ್ ಮಾಡಿಲ್ಲ. ಇವಾಗ ಅಂದ್ರೆ ಈಗ ನೀವ್ ಹೇಳ್ತಾ ಇರೋದು, ಈ ಧರ್ಮಸ್ಥಳ ಸಂಘದಲ್ಲಿ ಹಣ ತಗೊಂಡಿರೋದನ್ನ ಕಟ್ಟಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ದಂಗ ಆಯ್ತು ನೀವು? ಮೈಕ್ರೋ ಫೈನಾನ್ಸ್ ಸಾಲ ಮಾಡಿದ್ದೀನಿ ಸ್ವಾಮಿ, ಆದ್ರೂ ಕಟ್ಟಕ್ ಆಗ್ತಾ ಇಲ್ಲ.
ಕಟ್ಟ ಕಾಯ್ತಾ ಇಲ್ಲ ಸ್ವಾಮಿ. ಮೈಕ್ರೋ ಫೈನಾನ್ಸ್ ಅವರು ಹಿಡ್ಕತ್ತಾರೆ, ಧರ್ಮಸ್ಥಳ ಸಂಘದವರು ಹಿಡ್ಕತ್ತಾರೆ. ನಾವೇನ್ ಮಾಡೋದು? ಓಕೆ, ನಿಮ್ಗೆ ಯಾವ್ದು ಇವು ಎರಡರಲ್ಲಿ ಯಾವ್ದು ಬೆಟ್ರು? ಸ್ವಾಮಿ ನಮ್ಗೆ ಮೈಕ್ರೋ ಫೈನಾನ್ಸ್ ಬೇಕಾಗಿಲ್ಲ, ಈ ಧರ್ಮಸ್ಥಳ ಸಂಘನೂ ಬೇಕಾಗಿಲ್ಲ ಸ್ವಾಮಿ. ಏನಿದ್ರು ಕೆನರಾ ಬ್ಯಾಂಕು, DCC ಬ್ಯಾಂಕು. ಹೌದು, ಅಂದ್ರೆ ಈಗ ತಗೊಂಡ್ಬಿಟ್ಟಿದಲ್ಲ ಸಾಲ, ಇದ್ರಲ್ಲಿ ಯಾವ್ದು ಹೆಚ್ಚು ಹಿಂಸೆ ಕೊಡ್ತಾರೆ ನಿಮ್ಗೆ? ಹೆಚ್ಚು ಹಿಂಸೆ ಕೊಡೋದು ಧರ್ಮಸ್ಥಳ. ಇನ್ಮೇಲೆ ತಗೋಬೇಡಿ. ನಾಳೆ ನನಗೆ ಫೋನ್ ಮಾಡ್ಬಿಟ್ಟು ನೀವು ಎಲ್ಲ ಲೆಕ್ಕನು ತಗೊಂಡು ನನ್ಗೆ ಹೇಳ್ಬೇಕು. ನೀವು ನಾನು ಇಲ್ಲಿ ಬರ್ಕೊಂಡು ಲೆಕ್ಕ ಮಾಡ್ತೀನಿ. ನಿಮ್ ದುಡ್ಡು ಜಾಸ್ತಿ ಹೋದ್ರೆ ಅವ್ರ ಹತ್ರ ಇಸ್ಕೊಳ್ಳಿ, ಕಮ್ಮಿ ಹೋದ್ರೆ ನೀವು ಕಟ್ಟಿ. ಇಲ್ಲ ಅಂತಿಲ್ಲ, ಟೈಮ್ ತಗೊಂಡ್ ಕಟ್ಟಿ. ವಾರ ಕಟ್ಟುವಂತ ಅಧಿಕಾರ ಇಲ್ಲ. ವಾರಕ್ಕೆ ದುಡ್ಡು ಕಟ್ಟೋದಕ್ಕೆ ಕಾನೂನು ಇಲ್ಲ. ಅವ್ನ ಏನ್ ಕಿತ್ಕೋತಾನೆ ಕಿತ್ಕೊಳ್ಳಿ ಇವನು. ಅಲ್ಲ ಸ್ವಾಮಿ, ತಿಂಗಳಿಗೊಂದ್ಸರಿ ಉಸುಳಿ ಮಾಡ್ಕೊಳ್ಳಿ ಬಿಡಿ ಹೋಗ್ಲಿ. ಅದನ್ನ ಹೇಳ್ತಾರದು, ಅದು ಮಾಡಲ್ವಲ್ಲ. ತಿಂಗಳಿಗೊಂದ್ಸಲ ಮಾಡ್ಬೇಕು ಅಂತಾನೆ ಸಿದ್ದರಾಮಯ್ಯನವ್ರು ಹೇಳಿರೋದು. ಸಿದ್ದರಾಮಯ್ಯನವ್ರು ಹೇಳಿದ್ದು ಅದನ್ನೇ. ಅದಕ್ಕೆ ನೀವ್ ಯಾಕೆ ಕೊಡ್ತೀರಾ ಅವ್ರಿಗೆ? ಯಾಕೆ ಎದುರ್ತೀರಾ ಅವ್ರಿಗೆ? ಎದುರ್ತೀರಾ ಅಂತ ಅಂದ್ರೆ ಬಿಡೋದಿಲ್ಲ ಸ್ವಾಮಿ. ಯಾವುದೇ ಕಾರಣಬೇಡಿ. ನೀವು ಅವ್ರ ಹೆಸರೆಲ್ಲ ತಿಳ್ಕೊಳ್ಳಿ. ತಗೊಂಡಿದೀವಲ್ಲ, ಕೇಳಿ ಸ್ವಾಮಿ, 10 ಜನ ಸಾಲ ತಗೊಂಡಿದೀವಲ್ಲ, ಆ ಸದಸ್ಯರನ್ನು ಕರ್ಕೊಬರ್ತಾರೆ. ಆಯ್ತು, ಅವ್ರಿಗೆ ಹೇಳಿ, ನೀನ್ ಇಷ್ಟು ವರ್ಷದಿಂದ ಇಷ್ಟು ಲಕ್ಷ ತಗೊಂಡಿದ್ದೆ, ಇಷ್ಟು ಮುಗ್ದೋಗಿದೆ, ನನ್ಗೆ ಬ್ಯಾಂಕ್ಗೆ ಸ್ಟೇಟ್ಮೆಂಟ್ ಕೊಟ್ರೆ ನಾನೇ ಕಟ್ತೀನಿ ಅಂತಾನೆ ಹೇಳಿ. ಅವ್ರು ಅದನ್ನ ಕೇಳಲ್ಲ ಅಂತಂದ್ರೆ ಅವ್ರಿಗೂ ಅದೇ ಹಣೆ ಬರನೇ ಇರುತ್ತೆ. ನೆಕ್ಸ್ಟ್ ಅವ್ರಿಗೂ ಅದೇ ತೊಂದರೆ ಇರುತ್ತೆ. ಅವ್ರಿಗೇನೋ ಸಾಲ ಕೊಟ್ಬಿಡ್ತಾರೇನೋ ಆಸೆಗೆ ಅವ್ರು ನಿಮ್ಮ ಹತ್ರ ಬಂದು ಮಾತಾಡ್ಬೋದು, ರೀ ಕಟ್ರಿ ಅಂತ. ಅದು ಅವರು ಮೋಸ ಹೋಗ್ತಾ ಇರ್ತಾರೆ. ಈಗ ನೀವು ಮೋಸ ಹೋಗಿದ್ರಿ ಅಂತಂದ್ರೆ ಈಗ ಲೆಕ್ಕ ಕೇಳಿ. ಹಂಗಾರೆ ನಾಳೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡ್ಬರ್ಕೊಳ್ಳಿ. ನಿಮ್ಮ ದುಡ್ಡು ಯಾವ ಬ್ಯಾಂಕ್ ನಲ್ಲಿ ಇದೆ? ಆ ಧರ್ಮಸ್ಥಳದ ಸಂಘದಲ್ಲಿ ಕೆಲಸ ಮಾಡ್ತಾರಲ್ಲ, ಧರ್ಮಸ್ಥಳದ ಸಂಘ ಕೆಲಸ ಮಾಡಿದ್ರು 10 ಲಕ್ಷ ಇಸ್ಕೊಂಡವ್ರೆ ಸ್ವಾಮಿ ಅವರೇ. ಯಾರು? ಆ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತಾರಲ್ಲ ಸ್ವಾಮಿ, ಇವಾಗ ನಮ್ಮ ಮನೆಗೆ ಉಸುಲಿಗೆ ಬರ್ತಾರಲ್ಲ ಅವರು. ಯಾರ ಹತ್ರ ಇಸ್ಕೊಂಡಿದ್ದಾರೆ? ಅವರೇ. ಈಗ ನನ್ನ ಹೆಸರಲ್ಲಿ ನಾನು 50,000 ತಗೋತೀನಿ, ಅದರಲ್ಲಿ 2 ಲಕ್ಷ ಕೊಟ್ಬಿಡಿ, ನನಗೆ ಕೊಡಿಸ್ಬಿಡಿ. ಬರೀ ಅವರು ತಗೊಂಡವ್ರೆ ಸ್ವಾಮಿ. ಅವರು ತಗೊಂಡು ಅನುಭವಿಸ್ತವ್ರೆ ಇವತ್ತು ನಿಜವಾಗ್ಲೂ. ಮತ್ತೆ ಅವ್ರ್ಯಾಕೆ ಮತ್ತೆ ಬಂದು ಕೇಳ್ತಾವ್ರೆ ನಿಮ್ಮನ್ನ? ಅವರು ಕೇಳಿ, ಇಲ್ಲಿ ಹೇಳ್ತೀನಿ ಕೇಳಿ. ಸಂಬಳ ಕೊಡ್ತಾರಲ್ಲ, ಸಂಬಳ ಒಂದು ಕೊಡ್ತಾರಲ್ಲ, ಅದ್ರಲ್ಲಿ ಸಾಲ ತೀರ್ಸ್ಕೊಂಡ್ಬಿಡ್ಬೋದು ಅವರು. ಬೇಕಾದ್ರೆ ನಮ್ಮಂತ ಬಡವರು ತಾವು ಯಾವುದೇ ಕಾರಣಕ್ಕೂ ನಿಮ್ಗೆ 3 ಲಕ್ಷ ಬೇಕಾ? 3 ಲಕ್ಷ ಬರ್ದ್ಬಿಡ್ತೀನಿ, ನನ್ಗೆ 1.5 ಲಕ್ಷ ಕೊಡ್ಸಿ, ನೀವು 1.5 ಲಕ್ಷ ತಗೊಳ್ಳಿ, ನಾನು ನಿಮ್ ಜೊತೆ ಕಟ್ಕೊಂಡು ಹೋಯ್ತೀನಿ. ಕಟ್ಟೋದಿಲ್ಲ ಅದನ್ನ ಕಟ್ಟೋದಿಲ್ಲ. ಈಗ 10 ಜನ ನಾವು ಕಟ್ಟಿರ್ತೀವಲ್ಲ, 10 ಜನ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಇದು ಮಾಡ್ತಾರೆ. ಯಾವ್ದ್ರಲ್ಲಿ ಈಗ 1,500 ರೂಪಾಯಿ ಕಟ್ತೀನಿ ಅಂತ ಅಂದು ಅದರಲ್ಲಿ 200 ರೂಪಾಯಿ ಹಿಡಿತಾರೆ. ಇನ್ನೊಬ್ಬ 200 ರೂಪಾಯಿ ಹಿಡಿತಾರೆ. ಯಾವ ಸಂಘಕ್ಕೆ ಬಳಸ್ಕೊತಾರೆ ಸ್ವಾಮಿ? ನಿಮ್ಗೆ ಹಿಡಿತಾರ ಸ್ವಾಮಿ ಧರ್ಮಸ್ಥಳ ಸಂಘ. ಇನ್ನು ನೆಕ್ಸ್ಟ್ ವೀಕ್ ಇಂದ, ಮುಂದಿನ ವಾರದಿಂದ ತಿಂಗಳಿಗೊಂದ್ಸಲ ಕಟ್ಟಿರ್ತೀನಿ. ನಾನು ಇದುವರೆಗೆ ಕಟ್ಟಿರುವಂತ ಎಲ್ಲಾ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಅಂತಾನೆ. ಅವರು ಆಫೀಸ್ಗೆ ಹೋಗ್ಬಿಟ್ಟು ಚೀಟಿಲ್ಲಿ ಇವರೇ ಪ್ರಿಂಟ್ ಹಾಕೊಂಡ್ ಬರ್ತಾರೆ. ಆ ಪ್ರಿಂಟ್ಗೆ ನೀವು ನನ್ ಕಳಿಸಿ, ಅದನ್ನ ಪ್ರಿಂಟ್ ನನ್ ಕಳಿಸ್ಬೇಕು. ನಾನು ಹೇಳ್ದೆ ಕೇಳ್ಬೇಕು. ನೀವು ಉದ್ಧಾರ ಆಗ್ಬೇಕು ಅಂದ್ರೆ ನಿಜ, ಇಲ್ಲ ಅಂದ್ರೆ ಅವ್ರು ನಿಮ್ ಬದುಕಿರೋಗ್ಲೇ ಸಾಯ್ಸಾಕ್ಬಿಡ್ತಾರೆ ಅವರು. ಅಂತ ಕಳ್ರು. ಓಕೆ, ಮೆಣಸು ಸಂಘದಲ್ಲೂ ತಗೊಂಡಿದೀನಿ ಸ್ವಾಮಿ, ನನ್ನ ಸಂಘದಲ್ಲೂ ತಗೊಂಡಿದೀನಿ, ಧರ್ಮಸ್ಥಳ ಸಂಘ. ಯಾಕೆ ಅವರು ಕೂಡ ತೆಗೆಸಿದ್ರಿ? ಏನ್ ಮಾಡಕ್ ಆಯ್ತದೆ ಸ್ವಾಮಿ? ನಿಜವಾಗ್ಲೂ ದುಡಿದ್ರೆ ಜಮೀನಲ್ಲಿ ದುಡಿದ್ರೆ ಯಾವ್ದು ಯಜಮಾನ್ರೆ ಇಷ್ಟೇನೆ. ಯಾವ ನಾಯಿಗಳು ಯಾವ ರೌಡಿಗಳು ಬಂದ್ರು ಏನೋ ತರ ಕೆಡ್ಸ್ಕೊಬೇಡಿ. ನನಗೆ ನಾಳೆ ನೀವು ಜಾಸ್ತಿ ದುಡ್ಡು ಕಟ್ಟಿದ್ರಿ ಅಂತ ಅನಿಸ್ತಾ ಇದೆ. ಈಗ ನನಗೆ ಫಸ್ಟ್ ಆ ಸ್ಟೇಟ್ಮೆಂಟ್ ತಗೊಂಬನ್ನಿ ಹೋಗಿ, ಅವ್ರಿಗೆ ಹೇಳಿ ಕಳಿಸಿ. ಅಲ್ಲ, ಸ್ಟೇಟ್ಮೆಂಟ್ ಬ್ಯಾಂಕ್ ಬೇಕು ನನಗೆ. ಬ್ಯಾಂಕ್ ಇಲ್ಲ ಸ್ವಾಮಿ, ಬ್ಯಾಂಕ್ ತಗೊಂಡ್ಬರ್ಕ. ನಿಮ್ ದುಡ್ಡು ಬ್ಯಾಂಕ್ಗೆ ಕಟ್ತಾ ಇರೋದವ್ರು ನೀವು. ಇವ್ರವ್ರು ಹೋಗಿ ಪೇಪರ್ ಬರ್ಕೊಂಬರಕಲ್ಲ. ಮೆಸೇಜ್ ಕಳಿಸ್ತಾರೆ ಸ್ವಾಮಿ. ಅಲ್ಲ, ನೀವು ಅದು ಬೇರೆ. ನೀವು ಇದು ಧರ್ಮಸ್ಥಳ ಸಂಘ ಕಟ್ತಾ ಇದ್ರಲ್ಲ, ಆ ಸಂಘದ ಬ್ಯಾಂಕ್ ಇದೆಯಾ? ಇಲ್ಲ ಸ್ವಾಮಿ. ಅದನ್ನ ಇಸ್ಕೊಂಬರಕ್ ಹೇಳಿ. ನೀವು ಕೊಡ್ತಾ ಇರೋ ದುಡ್ಡು ಆ ಬ್ಯಾಂಕ್ ಹೋಗ್ತಾ ಇದೆ ಅಂತೆ. ಅದನ್ನ ಇಸ್ಕೊಂಬರಕ್ ಹೇಳಿ. ಇವರು ಆಫೀಸ್ಗೆ ಹೋಗ್ಬಿಟ್ಟು SKDRP ಆಫೀಸ್ಗೆ ಹೋಗ್ಬಿಟ್ಟು ಪ್ರಿಂಟ್ ತಗೊಂಬರಕಲ್ಲ ಅದಿರೋದು. ಲೆಕ್ಕ ಕೇಳಕ್ಕೆ ಸ್ಟೇಟ್ಮೆಂಟ್ ಇಲ್ಲ ಸರ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ. ನೀವು ಅದಕ್ಕೆ ಹೇಳಿದ್ದು ಮತ್ತೆ ಅದನ್ನ ಹೇಳ್ಬಿಡಿ. ಜಾಸ್ತಿ ದುಡ್ಡು ಕಟ್ಟಿದೀನಿ, ನನಗೆ ಸ್ಟೇಟ್ಮೆಂಟ್ ತಗೊಂಬರಕ್ ಹೇಳಿ. ಆಮೇಲೆ ನಿಮ್ಮ ಊರ್ನ ಅಕ್ಕಪಕ್ಕದವ್ರು ಕೇಳಿದ್ರೆ ಅವ್ರಿಗೂ ಕೂಡ ಅರ್ಥ ಮಾಡಿಸಿ, ನಾನು ದುಡ್ಡು ಜಾಸ್ತಿ ಕಟ್ಟಿದೀನಿ, ನನಗೆ ಸ್ಟೇಟ್ಮೆಂಟ್ ಕೊಡ್ಸು ಅಂತ ಕೇಳಿ. ನೀವು ಕೂಡ ದುಡ್ಡು ಕಟ್ಟಿದ್ರೆ ನೀವು ಸ್ಟೇಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ. ನಿಮ್ಮಂತರು ನಮ್ ನಾಗಮಲ ತಾಲೂಕು ಬರ್ಬೇಕು, ಪ್ರಚಾರ ಮಾಡ್ಬೇಕು ಸ್ವಾಮಿ. ಈಗ ಆಗ್ತಾ ಇದೆ, ತಲೆ ಕೆಡಿಸ್ಕೋಬೇಡಿ. ನೀವು ದುಡ್ಡು ಕೊಡ್ಬೇಡಿ ಯಜಮಾನ್ರೆ, ದುಡ್ಡು ಕೊಡ್ಬೇಡಿ. ಯಾರಾದ್ರೂ ಧಮಕಿ ಹಾಕಿದ್ರೆ ಮಾತಾಡಿದ್ರೆ ಅವ್ರ ನಂಬರು ಅವ್ರ ಫೋಟೋ ನಾನು ಕೊಡಿ, ನಾನು ಮಾತಾಡ್ತೀನಿ.
ಆಯ್ತು ಸ್ವಾಮಿ, ಏನಾದ್ರು ಮನೆ ತಕ್ ಬಂದ್ರೆ ವಿಡಿಯೋ ಮಾಡಿ, ಧೈರ್ಯ ವಿಡಿಯೋ ಮಾಡಿ. ಅಲ್ಲ, ಮೊದ್ಲೇ ನಿಮ್ಮನ್ನ ಅಷ್ಟು ನರ್ಕಕ್ಕೆ ತಳ್ಬಿಟ್ಟಿದ್ದಾರೆ, ನೀವ್ ವಿಡಿಯೋ ಮಾಡಕ್ಕೆ ಇನ್ನೂ ಯಾಕೆ ಬೇಕಾದ್ರೆ ಮೈಕ್ರೋ ಫೈನಾನ್ಸ್ ಕಟ್ಬಿಡವ, ಏನೋ ಒಂದ್ 3 ದಿನ ಇಲ್ಲ ಅಂತ ಒಂದು ಹೋಗ್ತಾರೆ. ಈ ಧರ್ಮಸ್ಥಳದಲ್ಲಿ ಆಗಲ್ಲ ಸ್ವಾಮಿ, ನಿಜವಾಗ್ಲೂ ಪ್ರಮಾಣ ಆದ್ರೂ ಬುದ್ಧಿ ಕಲ್ತ್ರಿ ಅಲ್ವಾ. ಧರ್ಮಸ್ಥಳ ಗೋಲ್ಕುಕ್ಕೆ ದುಡ್ಡು ಹಾಕ್ತಿವಿ ಸ್ವಾಮಿ ನಾವು, ಧರ್ಮಸ್ಥಳ ಗೋಲ್ಕುಕ್ ದುಡ್ಡು ಹಾಕ್ತಿವಿ. ಅದನ್ನ ನಮ್ ದುಡ್ಡೇ ನಮ್ ಕೊಡೋದವ್ರು ಸ್ವಾಮಿ. ನಿಜವಾಗ್ಲೂ ಏನ್ ಮಾಡ್ತೀರಾ? ಇದು ಇದರಿಂದ ತಗೊಂಡ್ಬಿಟ್ಟಿದೀವಿ, ಯಾವ್ದು ಬ್ಯಾಂಕಿಂದ ತಗೊಂಡ್ಬಿಟ್ಟಿದೀವಿ, ಕಟ್ಟಿ ಅಂತ ಬರ್ತಾರಲ್ಲ ಸ್ವಾಮಿ. ಅಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ಕೆ ಇಷ್ಟೇನೆ. ನಾಳೆ ಫೋನ್ ಮಾಡಿ, ನನಗೆ ಎಲ್ಲ ಲೆಕ್ಕ ಹಾಕೊಂಡು ನನಗೆ ಫೋನ್ ಮಾಡಿ ನೀವು ನಾಳೆ.